ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ರೂಪಾ LM ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ರೂಪಾ. ನಾನಿವತ್ತು ದೇಹಕ್ಕೆ ತಂಪಾಗಿರೋ ಮತ್ತು ಆರೋಗ್ಯಕ್ಕೆ ತುಂಬಾ ಉಪಯೋಗವಾಗುವಂತಹ ಮತ್ತು ಎಸ್ಪೆಷಲಿ ಈ ಸಮ್ಮರ್ ಸೀಸನ್ಗೆ ಸಖತ್ ಸೂಟಬಲ್ ಆಗಿರುವಂತಹ ಒಂದು ರೆಸಿಪಿಯನ್ನು ತೊಗೊಂಡ್ಬಂದಿದ್ದೀನಿ. ಏನಪ್ಪ ಅದು ರೆಸಿಪಿ ಅಂತ ಅಂದರೆ, ಇವತ್ತು ನಾನು ನಮ್ಮ ಸ್ಟೈಲಲ್ಲಿ, ನಮ್ಮ ಹಳ್ಳಿ ಕಡೆ ಹೇಗೆ ರಾಗಿ ಅಂಬಲಿಯನ್ನು ಮಾಡ್ತಾರೆ ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ, ಮತ್ತು ತಡ ಮಾಡೋದು ಬೇಡ, ರಾಗಿ ಅಂಬಲಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ, ಹಾಗೆ ನನಗೊಂದು ಕಮೆಂಟ್ ಮಾಡಿ. ಅವ್ರ ಚಾನಲನ್ನು ನಾನು ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಇದರಿಂದ ನನ್ನ ಚಾನಲ್ ಗ್ರೋ ಆಗೋದ್ರ ಜೊತೆ ಅವ್ರ ಚಾನಲ್ ಕೂಡ ಗ್ರೋ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಮೇಲೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಓಕೆ ಫ್ರೆಂಡ್ಸ್, ನಮಗೆ ಈ ರಾಗಿ ಅಂಬಲಿಯನ್ನು ಮಾಡೋದಕ್ಕೆ ಒಂದು 2ರಿಂದ 3 ಸ್ಪೂನು ರಾಗಿ ಹಿಟ್ಟು ಬೇಕಾಗುತ್ತೆ. ಮನೆಯಲ್ಲೇ ಯೂಸ್ ಮಾಡ್ತೀವಲ್ಲ, ಅದನ್ನು ಚೆನ್ನಾಗಿ ಜರಡಿಗೆ ಹಾಕ್ಕೊಂಡು ನೈಸಾಗಿರೋಂತಹ ರಾಗಿ ಹಿಟ್ಟು 2ರಿಂದ 3 ಸ್ಪೂನ್ ಸಾಕಾಗುತ್ತೆ. ಹಾಗೆ ಒಂದಿಷ್ಟು ಉಪ್ಪು ಸಾಕು. ಒಂದು ಸಣ್ಣ ಸ್ಪೂನಷ್ಟು ಕಲ್ಲುಪ್ಪಾದರೂ ತೊಗೊಳ್ಳಿ, ಪುಡಿ ಉಪ್ಪಾದರೂ ತೊಗೊಳ್ಳಿ. ಹಾಗೆ ಜಜ್ಜಿರೋ 2 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂತಹ ದಪ್ಪ ಈರುಳ್ಳಿ, ಹಾಗೆ ಇವುಗಳ ಜೊತೆ 1 ಲೋಟ ಮಜ್ಜಿಗೆ ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೇ ಪದಾರ್ಥಗಳು ಸಾಕು ನಿಮಗೆ ರಾಗಿ ಅಂಬಲಿಯನ್ನು ಮಾಡೋದಕ್ಕೆ. ಓಕೆ, ಬನ್ನಿ ಸ್ನೇಹಿತರೆ, ಹೇಗೆ ಇದನ್ನು ಮಾಡೋದು ರಾಗಿ ಅಂಬಲಿಯನ್ನು ಅಂತ ಈಗ ನಾವು ನೋಡೋಣ. ಓಕೆ, ಫಸ್ಟು ಒಂದು ಚಿಕ್ಕ ಪಾತ್ರೆಯನ್ನು ತೊಗೊಂಬಿಡಿ. ಕ್ಲೀನಾಗಿರೋ ಒಂದು ಚಿಕ್ಕ ಪಾತ್ರೆಯನ್ನು ತೊಗೊಳ್ಳಿ. ಅದರಲ್ಲಿ ಸುಮಾರಾಗಿರೋ ಲೋಟದಲ್ಲಿ 1 ಲೋಟ ನೀರನ್ನು ಹಾಕ್ಕೊಂಬಿಡಿ. ಹಾಗೆ ಒಂದು 3 ಹಳ್ಳು ಅಥವಾ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಡಿ. ಹಾಗೆ ರಾಗಿ ಹಿಟ್ಟನ್ನು ಹಾಕ್ಕೊಂಬಿಟ್ಟಾದಮೇಲೆ ಏನು ಮಾಡಿ ಅಂದರೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಹೇಗೆ ಮಿಕ್ಸ್ ಮಾಡಬೇಕು ಅಂದರೆ, ಒಂದು ಸ್ವಲ್ಪನೂ ಕೂಡ ಗಂಟಿರಬಾರ್ದು. ಹಾಗೆ ಚೆನ್ನಾಗಿ ಅದನ್ನು ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಈಗ ಮಿಕ್ಸ್ ಮಾಡಿದ್ದೀನಿ. ಇದರಲ್ಲಿ ಒಂದು ಕೂಡ ಗಂಟಿಲ್ಲ. ಯಾಕೆ ಹಾಗೆ ಮಾಡಬೇಕು ಗಂಟಿಲ್ಲದೆ ಅಂದರೆ, ನಮಗೆ ಅದು ಟೇಸ್ಟಾಗಿರುತ್ತೆ. ಮತ್ತು ಗಂಟಿದ್ರೆ ಏನಾಗಿಬಿಡುತ್ತೆ ಅಂದರೆ, ಅದು ರಾಗಿ ಹಿಟ್ಟು ನಾವು ರಾಗಿ ಅಂಬಲಿಯನ್ನು ಕುಡಿಬೇಕಾದ್ರೆ ಬಾಯಿಗೆ ಸಿಕ್ಬಿಡುತ್ತೆ. ಮತ್ತು ಅದರಿಂದ ಹೊಟ್ಟೆಗೆ ಇಡುವಂತಹ, ಅಂದರೆ ಹೊಟ್ಟೆಗೆ ಸಮಸ್ಯೆ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸಹ ಗಂಟಿಲ್ದಂಗೆ ನೀಟಾಗಿ ಆ ಹಿಟ್ಟನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಓಕೆ, ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಸೊ ಇದನ್ನೇನು ಮಾಡೋಣ ಅಂದರೆ, ಸ್ಟವ್ ಮೇಲೆ ಇಟ್ಬಿಟ್ಟು ಕಾಯಿಸ್ಕೊಂಬಿಡೋಣ. ಓಕೆ, ಇದನ್ನು ಈಗ ಸ್ಟವ್ ಮೇಲೆ ಇಟ್ಟಿದ್ದಾಗಿದೆ. ಸ್ಟವ್ ಮೇಲೆ ಇಟ್ಬಿಟ್ಟು ಸ್ನೇಹಿತರೆ, ನೀವು ಕೈ ಆಡ್ತಾನೇ ಇರಬೇಕು. ಯಾಕಂದರೆ ಇದೇನಾಗಿಬಿಡುತ್ತೆ ಅಂದರೆ, ಗಂಟಾಗಿಬಿಡುತ್ತೆ. ಹಾಗಾಗಿ ನೀವು ಸ್ಟವ್ ಮೇಲೆ ಇಟ್ಟಾಗ್ಲಿಂದ ಅದು ಚೆನ್ನಾಗಿ ಕಾಯೋವರೆಗೂ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಒಂದು ಸ್ಪೂನನ್ನು ತೊಗೊಂಡು ತಿರುತ್ತಾನೆ ಇರಿ. ಯಾಕಂದರೆ ಅದೇನಾದರೂ ಗಂಟಾಗಿಬಿಟ್ರೆ ಅಂದರೆ ಅದೆಲ್ಲ ಅಂಬಲಿ ಎಲ್ಲ ಹಾಳಾಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡ್ತೀರಿ ಅಂದರೆ, ಒಂದು ಸ್ಪೂನ್ ತೊಗೊಂಡು ಇದನ್ನು ಈ ಥರ ತಿರುತ್ತಾನೇ ಇರಿ. ಓಕೆ ಫ್ರೆಂಡ್ಸ್, ನೋಡಿ, ಈಗ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ನೀವು ತಿರುತ್ತಾನೆ ಇರಬೇಕು. ಯಾಕಂದರೆ ಅದರೊಳಗಡೆ ಹಿಟ್ಟು ಚೆನ್ನಾಗಿ ಬೆಂದಿರಬೇಕಲ್ವಾ. ಹಾಗಾಗಿ ಚೆನ್ನಾಗಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಚೆನ್ನಾಗಿ ತಿರುವಿ. ತುಂಬ ಗಟ್ಟಿ ಆಗೋದು ಬೇಡ. ತುಂಬ ಗಟ್ಟಿ ಆಗಿಬಿಟ್ರೆ ಮುದ್ದೆ ಆಗಿಬಿಡುತ್ತೆ. ಸೊ ನಾವು ಅಂಬಲಿ ಅಂದರೆ ಕುಡಿಯೋಂಗಿರಬೇಕು ಅಂದರೆ ಇಷ್ಟು ಚೆನ್ನಾಗಿಯೇ ಇರಬೇಕಾಗುತ್ತೆ. ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಚೆನ್ನಾಗಿ ತಿರುವಿ. ಓಕೆ, ಇವಾಗ ರೆಡಿಯಾಗಿದೆ ರಾಗಿ ಅಂಬಲಿ. ಇದನ್ನೇನು ಮಾಡೋಣ ಅಂದರೆ, ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಆಮೇಲೆ ಮಜ್ಜಿಗೆನ ಹಾಕಿದ್ರೆ ಆಗುತ್ತೆ. ಸೊ ಇದನ್ನೇನು ಮಾಡೋಣ ಅಂದರೆ, ಈಗ ಸ್ಟವ್ ಮೇಲಿಂದ ಇಳಿಸ್ಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಸ್ನೇಹಿತರೆ. ಅದು ತಣ್ಣಗಾದ್ರೇ ಚೆನ್ನಾಗಿರೋದು. ಸೊ ಒಂದು 10 ನಿಮಿಷ ಅಂದರೆ ಪೂರ್ತಿ ಅದು ತಣ್ಣಗಾಗೋವರೆಗೂ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ಓಕೆ ಫ್ರೆಂಡ್ಸ್, ಈಗ ಇದು ತಣ್ಣಗಾಗ್ಬಿಟ್ಟಿದೆ. ನೋಡಿ, ತಣ್ಣಗಾಗ್ಬಿಟ್ಟಿದೆ. ನೀವು ಬಿಸಿಯಲ್ಲಿ ಮಜ್ಜಿಗೆಯನ್ನು ಹಾಕ್ಕೋಬಾರ್ದು ಅಂತ ನಾವು ಹೇಳ್ತೀವಿ. ಯಾಕಂದರೆ ಬಿಸಿಯಲ್ಲಿ ಮಜ್ಜಿಗೆಯನ್ನು ಹಾಕ್ಕೊಂಡ್ಬಿಟ್ರೆ ಅದೆಲ್ಲ ಒಡೆದೋಗ್ಬಿಡುತ್ತೆ, ನೀಟಾಗಿರಲ್ಲ, ಅಂದರೆ ಚೆನ್ನಾಗಿರೋದಿಲ್ಲ. ಒಡೆದೋಗೋದ್ರಿಂದ ರುಚಿನೂ ಹೊರಟೋಗುತ್ತೆ, ಮತ್ತು ಆರೋಗ್ಯಕ್ಕೂ ಕೂಡ ಅದು ಒಳ್ಳೆಯದಲ್ಲ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಯಾವುದೇ ಬಿಸಿ ಆಹಾರ ಪದಾರ್ಥಗಳಿಗೆ ನೀವು ದಯವಿಟ್ಟು ಮಜ್ಜಿಗೆ ಅಥವಾ ಮೊಸರನ್ನು ಹಾಕ್ಕೊಂಡು ತಿನ್ನಬೇಡಿ. ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ. ಮತ್ತು ಅದನ್ನು ಹಾಕ್ಕೊಂಡು ತಿನ್ನೋದ್ರಿಂದ, ಬಿಸಿ ಆಹಾರಕ್ಕೆ ಅದನ್ನು ಹಾಕ್ಕೊಂಡು ತಿನ್ನೋದ್ರಿಂದ
ನಮ್ಮ ಬಾಡಿಯಲ್ಲಿ ಅದು ಸೇರಿಕೊಂಡು ವಿಷಕಾರಿಯಾಗಿ ನಿಧಾನವಾಗಿ ಬದಲಾವಣೆ ಆಗೋದ್ರಿಂದ ಯಾವುದೇ ಬಿಸಿ ಆಹಾರಕ್ಕೆ ನೀವು ಮಜ್ಜಿಗೆ ಅಥವಾ ಮೊಸರನ್ನ ಹಾಕ್ಕೋಬೇಡಿ. ಸೊ ಬನ್ನಿ, ಈಗ ಇದು ತಣ್ಣಗಾಗಿದೆ. ಇದಕ್ಕೆ ಏನು ಮಾಡೋಣ ಅಂದರೆ, ನಾವು ತೆಗೆದಿಟ್ಕೊಂಡಿದ್ವಲ್ಲ 1 ಲೋಟ ಮಜ್ಜಿಗೆ, ಅದನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಂಬಿಡಿ ಅದನ್ನು ಕೂಡ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ ನೋಡಿ ಫ್ರೆಂಡ್ಸ್, ಮಿಕ್ಸ್ ಮಾಡ್ಕೊಂಡಿದ್ದು ಈ ರೀತಿ ನಮಗೆ ಬಂದಿದೆ. ಸೊ ಇದಕ್ಕೆ ಇದೇ ಟೈಮಲ್ಲಿ ನಾವು ಮುಂಚೆನೇ ಹಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಓಕೆ ನೋಡಿ ಫ್ರೆಂಡ್ಸ್, ನಮಗೆ ರುಚಿಯಾಗಿರುವಂತಹ, ದೇಹಕ್ಕೆ ತಂಪಾಗಿರುವಂತಹ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯ ಒಂದು ಆಹಾರ ಅಂತಲೇ ಹೇಳ್ಬೋದು ಈ ರಾಗಿ ಅಂಬಲಿ ರೆಡಿಯಾಗಿದೆ. ಓಕೆ, ಈ ರಾಗಿ ಅಂಬಲಿಯನ್ನು ಈಗ 1 ಲೋಟಲ್ಲಿ ಹಾಕ್ಕೊಂಡು ಸವಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈ ಸಮ್ಮರ್ ಸೀಸನ್ನಲ್ಲಂತೂ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಒಂದು ಆಹಾರ ಪದಾರ್ಥ ಅಂತಲೂ ಹೇಳ್ಬಹುದು. ನೀವು ಎದ್ದಿದ ತಕ್ಷಣ ಕಾಫಿ ಟೀ ಅದೆಲ್ಲ ಕುಡಿಯೋದ್ರ ಬದಲು ಈ ಥರ ರಾಗಿ ಅಂಬಲಿಯನ್ನು ಮಾಡಿಕೊಂಡು ಕುಡಿಯೋದ್ರಿಂದ ನಿಮ್ಮ ದೇಹನೂ ತಂಪಾಗಿರುತ್ತೆ, ಹಾಗೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ನಮಗೆ ಕುಡಿಯೋದಕ್ಕೆ ರಾಗಿ ಅಂಬಲಿ ರೆಡಿಯಾಗಿದೆ ನೋಡಿ. ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯ ಆರೋಗ್ಯಕರವಾದಂತಹ ಆಹಾರ ನೋಡಿ. ಕಡಿಮೆ ಪದಾರ್ಥ, ಕಡಿಮೆ ಸಮಯ, ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯಂತಹ ಆಹಾರ ಇದು ನೋಡಿ. ಈ ಬೇಸಿಗೆ ಕಾಲದಲ್ಲಿ ಈ ಥರ ಆರೋಗ್ಯಕರವಾದಂತಹ ಆಹಾರ ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗೂ ಇರುತ್ತೆ. ನಾವು ತಂಪು ಪಾನೀಯಗಳು, ಅದು ಇದು ಎಣ್ಣೆ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ ಆದಷ್ಟು ಈ ಥರ ಆಹಾರ ಪದಾರ್ಥಗಳನ್ನು ಸೇವಿಸಿ ಸ್ನೇಹಿತರೆ. ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಸದೃಢವಾಗಿರುತ್ತೆ ನಿಮ್ಮ ದೇಹ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ. ನನ್ನ ಸ್ಟೈಲಲ್ಲಿ ರಾಗಿ ಅಂಬಲಿಯನ್ನು ನಾನು ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಇದರಿಂದ ಬೇರೆಯವ್ರಿಗೂ ಸಹಾಯ ಆಗುತ್ತೆ. ಹಾಗೆ ನಾನು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ, ಖುಷಿಯಾಗಿರಿ. ಧನ್ಯವಾದಗಳು ಸ್ನೇಹಿತರೆ.